ಹರ ಎಲ್ಲ ಗೋಚರ. ನಾನು ಕಾಲಿಟ್ಟರೆ ಎಲ್ಲರ ಮನೆ ದರಿದ್ರ ಪರಿಹಾರ. ವಾಸ್ತು ಹೇಳ್ತೀನಿ, ನಿಜ ಹೇಳ್ತೀನಿ. ಲಕ್ಷ್ಮೀದೇವಿ 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 ಕಾಲಿಡ್ದಿದ್ದು ಲಕ್ಷ್ಮೀದೇವಿನೋ ಇಲ್ಲ ಭ್ರಮೆನೋ? ಲಕ್ಷ್ಮೀದೇವಿ 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 ಸಾಕ್ಷಾತ್ ಲಕ್ಷ್ಮೀದೇವಿನೇ. ಮಾಥಾ ಲಕ್ಷ್ಮೀದೇವಿ ನಿನ್ನ ಕರುಣಿಸಿದಾಳೆ ತಾಯಿ. ಹೌದು ಸ್ವಾಮಿ. ಮಾತಾಡ, ನಿನ್ನ ಮೆಚ್ಚಿ ಮನೆ ತುಂಬಾ ರೊಕ್ಕ ಕೊಡ್ತೀನಿ ಅಂತ ಹೇಳಿದಾಳೆ ತಾಯಿ. ಎಷ್ಟು ಸ್ವಾಮಿ? 5 ಲಕ್ಷ. 5 ಲಕ್ಷ? ಯಾವಾಗ ಸ್ವಾಮಿ? ಮಾತಾಡ ಅಮ್ಮ ಲಕ್ಷ್ಮೀದೇವಿ, ನಾವಿಬ್ರು ವೇಟಿಂಗು. 100-200 ಕಮ್ಮಿ ಇದ್ರೂ ಪರವಾಗಿಲ್ಲ. ಅಯ್ಯೋ ಬೇಡ ಸ್ವಾಮಿ, ಅದನ್ನು ತಂದ್ಬಿಡಕ್ ಹೇಳಿ. ಅಮ್ಮ ಲಕ್ಷ್ಮೀದೇವಿ, ಈ ಜಿಪ್ಪಣತಿ ಒಪ್ತಾ ಇಲ್ಲ. ಬೇಗ ತಗೊಂಬ, ಅಷ್ಟು ತಗೊಂಬ. ತರಿಬಿಡು. ಲಕ್ಷ್ಮೀದೇವಿ ಬರ್ತಾ ಇದ್ದಾಳೆ. ಬಾ ತಾಯಿ ಬಾ. ಕೈಲಾಸ ದಾಟೆ ಬಿಟ್ಲು, ಇಂದ್ರಲೋಕನು ದಾಟೆ ಬಿಟ್ಲು, ಮೋಡನು ದಾಟೆ ಬಿಟ್ಲು. ಅಯ್ಯೋ ಇನ್ನೇ ನಿನ್ ಟೆರೆಸ್ ಮೇಲೆ. ಏನಾಯ್ತು ಸ್ವಾಮಿ? ಅಯ್ಯೋ ಸ್ವಾಮಿ ಎದ್ಬಿಟ್ರಾ? ಏನಾಯ್ತು ಸ್ವಾಮಿ? ಮಾತಾಡ. ನಿಮ್ಮಪ್ಪ ನೀನ್ ಚಿಕ್ಕವಳಿರ್ಬೇಕಾದ್ರೆ ನಿನ್ ತಲೆ ಮೊಟ್ಟೆ ಓಡಿಸ್ತೀನಿ ಅಂತ ಆ ತಿರುಪತಿ ತಿಮ್ಮಪ್ಪನ ಹತ್ರ ಹರಕೆ ಹೇಳ್ಕೊಂಡು ಪೂರೈಸಿಲ್ಲ. ಅದಕ್ಕೆ ಆ ವೆಂಕಟೇಶ ಕೋಪ ಮಾಡ್ಕೊಂಡು ಲಕ್ಷ್ಮೀದೇವಿನ ಬರಕ್ ಬಿಡ್ತಾ ಇಲ್ಲ. ವಾಟುಡು. ಹಾಗಾದ್ರೆ ನಾನು ಏನ್ ಮಾಡ್ಲಿ ಸ್ವಾಮಿ? ಹರಿಯೋಂ ಹರ ಮುತ್ತತ್ತಿ ಚಿರಪರ. ತಿರುಪತಿ ಚಾಕು ನಂದು, ಮುಡಿ ನಿಂದು. ಹರಕೆ ನೀನ್ ತೀರ್ಸು, ಆ ಸ್ವಾಮಿ ದಾರಿ ಬಿಡ್ತಾನೆ. ತಾಯ ಮೂಟೆನ ಒಳಕಟ್ಟಾನೆ. ಹಾಗಾದ್ರೆ ಆ ಕೆಲ್ಸ ಬೇಗ ಮಾಡಿ ಸ್ವಾಮಿ. ಬೇಗ ಬೇಗ ಬೋಳ್ಸಿ ಸ್ವಾಮಿ. ಬೋಳಿಸ್ತಾ ಇದ್ದೀನಿ. ಹೌದು, ನಿಂಗೆ ಇಷ್ಟೊಂದು ಲಕ್ಷಾನ್ಗಟ್ಲೆ ದುಡ್ಡು ಬರ್ತಾ ಇದೆಯಲ್ಲ, ನನಗೆ ಎಷ್ಟು ಕೊಡ್ತೀಯ? 101 ರೂಪಾಯಿ ಕೊಡ್ತೀನಿ. ಅಬ್ಬ ಯಾಕೋ ಲಕ್ಷಾನ್ಗಟ್ಲೆ ದುಡ್ಡು ಬರ್ತಾ ಇದ್ದು, ನನಗೆ 101 ರೂಪಾಯಿ ಅಷ್ಟೇನಾ? ಹೋಗ್ಲಿ ಬಿಡಿ, ಬೇಜಾರ್ ಮಾಡ್ಕೋಬೇಡಿ. ಅದ್ರ ಜೊತೆ ಇನ್ನೂ 10 ರೂಪಾಯಿ ಸೇರ್ಸ್ಕೊಡ್ತೀನಿ. ನಿನ್ ಕೊಂಪೆಲಿ ಇನ್ನೊಂದು ಕ್ಷಣ ಇದ್ರು ನಾನು ಮಾತಾಡ. ಹರಿಯೋಂ ಹರ ಮುತ್ತತ್ತಿ ಚಿರಪರ. ಯಾರಾದ್ರೂ ನನ್ನ ತಲೆ ನೋಡಿದ್ರೆ ಏನಪ್ಪ ಗತಿ? ಹರಕೆ ಮುಡಿ ತೆಗಿತೀನಮ್ಮ, ಹರಕೆ ಮುಡಿ. ಮುತ್ತತ್ತಿ ಕತ್ತಿಗಿಂತ ಸೂಪರ್ ಬ್ಲೇಡ್ ಹಾಕಿ ತೆಗಿತೀನಮ್ಮ. ನುಣ್ಣು ಕೆರಿತೀನಮ್ಮ. ಹರಕೆ ಬಂದೆ ಒಳಗ್ ಬಾ ಬಾಬಾ. ಹಾ ಹೇಳಮ್ಮ. ಗಂಡನ್ ಕಳ್ಕೊಂಡ್ ಗುಂಡಿಗೆ 10 ರೂಪಾಯಿ, ಹರಕೆ ಮುಡಿಗೆ 20 ರೂಪಾಯಿ. ನಿಂದ ಯಾವ ಟೈಪ್ ಗುಂಡು? ಅರ್ಧ ಗುಂಡ? ಯಾರೋ ಶಂಕುಸ್ಥಾಪನೆ ಮಾಡಿದ ಗುಂಡನ್ನ ನಾನು ಬೋಳ್ಸದ ಸಾಧ್ಯವೇ ಇಲ್ಲ. ಹಂಗ ಹೇಳಿದ್ರೆ ಹೆಂಗಪ್ಪ? ಅರ್ಧಂಬರ್ಧ ತಲೆ ಬೋಳಿಸ್ಕೊಂಡು ಹೊರಗೋಗಕ್ಕೆ ತುಂಬಾ ಕಷ್ಟ ಆಗುತ್ತೆ. ನೀವ್ ಎಷ್ಟ್ ದುಡ್ಡು ಕೇಳ್ತೀರಾ? 1,500,000. 1,500,000? ಇನ್ನೊಂದ್ ಮಾತಿಲ್ವಾ? 2,000. ಅಯ್ಯೋಯ್ಯೋ, 1,500,000ನೇ ಓಕೆ. ಓಕೆ, ತಲೆ ಬೋಳಿಸ್ತೀನಮ್ಮ. ಪೂರಾ ತಲೆಗೆ 10 ರೂಪಾಯಿ, ಅರ್ಧ ತಲೆಗೆ 1,500,000 ರೂಪಾಯಿ. ಸತ್ತಿ, ನೀನು ಸಾಮಾನ್ಯದವನಲ್ಲ ಕಣೋ. ಒಂದೇ ದಿವಸದಲ್ಲಿ ಎಷ್ಟೊಂದು ಅರ್ಧ ತಲೆಗಳನ್ನ ಬೋಳ್ಸಿದೀಯೋ. ನೀನು ತಲೆ ಬೋಳ್ಸೋದ್ರಲ್ಲಿ ಪ್ರಚಂಡ ಮುತ್ತತ್ತಿ. ಸುಮ್ಮನೆ ಇರಿ. MLA ಅವರು ಬ್ಯುಸಿ ಆಗಿದ್ದಾರೆ. ನಾನು ಅವ್ರ ಹೆಂಡತಿ. ವಿಷಯ ಏನ್ ಹೇಳಿ? ಯಾರ ಮುತ್ತತ್ತಿ ಚಿರಪರಾನಂದ ಸ್ವಾಮೀಜಿ ಅಂತೆ. ಲಕ್ಷ್ಮೀದೇವಿ ಅನ್ನೋ ಹೆಸರಲ್ಲಿ ಎಂತ ಕೆಲ್ಸ ಮಾಡಿ ಹೋಗಿದ್ದಾರೆ. ಎಲ್ರಿಗೂ ಮೋಸ ಮಾಡಿದ್ದಾನೆ. ನಿಮ್ಗಳ ಬಾಧೆನ ನನ್ನ ಹತ್ರ ಹೇಳ್ಕೊತಾ ಇದ್ದೀರಾ, ನನ್ ಬಾಧೆನ ಯಾರ ಹತ್ರ ಹೇಳಲಿ? ಇಲ್ಲೋಡಿ, ಏನಾಯ್ತು? ಯಾರೋ ಶಬ್ದ ಮಾಡಿದ್ದಕ್ಕೆ ಬಿದ್ದೋಗ್ಬಿಟ್ರು. ಯಾರು ಇಲ್ಲಿ ಶಬ್ದ ಮಾಡಿದ್ದು? ಯಾರು ಅಂತ ಹೇಳಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗುತ್ತೆ. ಸತ್ಯರಾಜು ಹಿಯರ್. ಮೂವ್ ಇಟ್, ಮೂವ್ ಇಟ್, ಮೂವ್ ಇಟ್, ಮೂವ್ ಇಟ್.
ಅಯ್ಯೋ ಈ ಚಿಕ್ಕ ದವಗಳು ಎಲ್ರು ಬನ್ನಿ. ಈ ಮುಖ ಹಿಡ್ಕೊಂಡು ಈಗಲೇ ಒಳಗಬೇಕಾ? ಚತುರ್ಭುಜಂ ಓಂ ಚತುರೋ ಕಳ್ಳತನಧ್ಯಾಯೇ ಓಂ ಕೃಷ್ಣಾಯ ನಮಃ ಓಂ ಬೆಣ್ಣೆ ಕಳ್ಳಾಯ ನಮಃ ಓಂ ಬ್ಲೇಡಾಯ ನಮಃ ಓಂ ಖಡ್ಗಾಯ ನಮಃ ಓಂ ಮುತ್ತತ್ತಿ ಹೊಸದೊಡ್ಡಿ ಕಾಂಬಿನೇಷನಾಯ ನಮಃ. ತಂದೆ, ನಿನ್ನ ಕರುಣೆಯಿಂದ ಹಗಲು ರಾತ್ರಿ ಕಷ್ಟಪಟ್ಟು ಶ್ರಮಪಟ್ಟು ತಮ್ಮನ್ನ ವೇಣುಗೋಪಾಲ ಸ್ವಾಮಿ ಗುಡಿಯಿಂದ ನೀಟಾಗಿ ಎತ್ತಾಕೊಂಬಂದಿದ್ದೀವಿ. ನಿಮ್ಮ ಆಶೀರ್ವಾದ ನಮಗಿರ್ಲಿ. ತಾವಿಲ್ಲೇ ನಿಮ್ಮ ಕೃಪೆಯಿಂದ KSRTC ಬಸ್ ಸ್ಟ್ಯಾಂಡ್ ನಿಂದ ಟಿವಿ ಸ್ವಾಹ, ಶ್ರೀರಾಮ್ಪುರಂ ಪೋಸ್ಟ್ ಆಫೀಸ್ ನಿಂದ ಪೋಸ್ಟ್ ಬಾಕ್ಸ್ ಸ್ವಾಹ, ಸರೋವರ್ ಸಂಜೀವ್ ಹೋಟ್ಲಿಂದ ಪೆಪ್ಸಿ ಫ್ರಿಡ್ಜ್ ಸ್ವಾಹ, ಮಲ್ಲೇಶ್ವರಂ ಟೆಲಿಫೋನ್ ಬೂತ್ ಇಂದ ಟೆಲಿಫೋನ್ ಸ್ವಾಹ. ಬೊಡ್ಡೊತ್ತವ ನನ್ನ ಮಕ್ಕಳ ಸತ್ರಿ ನನ್ನ ಮಕ್ಕಳ ನೀವು ಬ್ಯಾಟ್ ಕೊಡಿ. ಬಾಲ್ ಒಳಗ್ ಬಂತಾ? ಬಂತಾನ ಮುದ್ದಾಗಿ ಕುಚ್ ಬನ್ನಿ ಒಳಗೆ ಬನ್ನಿ ಬನ್ನಿ, ಚಾಕ್ಲೇಟ್ ಕೊಡ್ತೀನಿ. ಬಾ ಬರ್ರ ಬರ್ರ ಬನ್ನಿ 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 ಬಾ ಬರ್ರ ಬನ್ನಿ 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 ಬಾ ಬಾ. ಸಾತ್ರಿ ನನ್ನ ಮಕ್ಕಳ ನಾನು ಮಕ್ಕಳ ಏನ್ ತೆಂಡೂಲ್ಕರ್ ಧೋನಿ ಬಂದ್ಬಿಟ್ರು ಆಟ ಆಡಕ್ಕೆ. ನಾನು ಇಲ್ಲೇ 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 ಏನೀಗ ನಿಮ್ಗಳ ಮನೆ ಬೆಂಕಿ ಹಚ್ಕೊಂಡು ಉರ್ದೋಗ, ನಿಮ್ಗಳ ಮನೆ ಮುರ್ದೋಗ, ನಿಮ್ಗಳ ಮನೆ ಮಣ್ಣು ಮಣ್ಣಾಗೋಗ. ಮುತ್ತತ್ತಿ ಬೇಡ, ಹಿಂದಕ್ಕೆ ಹೆಜ್ಜೆ ಇಡ್ಬೇಡ, ಎದ್ರ ಬೇಡ. ಮ್ಯಾಟ್ರ್ ಏನು ಅಂತ ಫೈನಲ್ ನಾನ್ ನಿನ್ನಿಂದೇನೆ ಇರ್ತೀನಿ. ಶುರು ಹಚ್ಕೋ. ಮಕ್ಕಳ ಮೇಲೆ ಏನು ನಿಮ್ ಪೌರುಷನ? ಮಕ್ಕಳುಗಳ್ದೇನೋ ನಿಮ್ ಗಂಡಂದ್ರ ಬಟ್ಟೆನು ಕಳ್ಸೋದೆ. ನಮ್ ಗಂಡದ ಬಟ್ಟೆಗಳನ್ನು ಕಳಿಸ್ತೀಯಾ? ಯಾಕೆ ಡೌಟಾ? ನಿನಗ್ ದಮ್ಮಿ ಇದ್ರೆ ನೀನ್ ನಿಜವಾಗ್ಲೂ ಗಂಟೆ ಆಗಿದ್ರೆ ಬಾರೋ, ನನ್ ಗಂಡನ ಬಟ್ಟೆ ಬಿಚ್ಚು ಬಾರೋ. ಇವ್ನ್ ಗಂಡ್ಸು ಅಂತ ತೋರ್ಸಕ್ ನನ್ ಬಟ್ಟೆ ಯಾಕೆ ಬಿಚ್ಚಬೇಕು? ಮೊದ್ಲೇ ತಲೆ ಕೆಟ್ಟವ್ನು ಹೇಳ್ದಂಗೆ ಮಾಡ್ಬಿಡ್ತಾನೆ. ನೀವು ಸವಾಸ ಬೇಡಪ್ಪ. ನೋಡ್ದ ನನ್ ಪವರ್. ಜಾಗ ಖಾಲಿ ಮಾಡ. ಅವ್ರು ಹೋದ್ರೆ ನಾವಿಲ್ವಾ? ನಿನ್ನ ಸಿಗದು ಉಪ್ಪಿನಕ ಹಾಕೋವರೆಗೂ ನಾವಿಲ್ಲಿಂದ ಹೋಗಲ್ಲ. ಅಯ್ಯೋ ನನ್ ಜುಟ್ಟ ಹಿಡಿತೀರ ಮನೆ ಒಳಗೆ. ಅಯ್ಯೋ ಸೋಡ ನನ್ ಮಗನೇ ನನಗೆ ಹೊಡಿತಿದ್ರು. ಅಯ್ಯ 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 ನಾಯಿ 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 ನನಗೆ ಕಚ್ಚ. ಸತಿ ಏನಾದ್ರೂ ನನ್ ಮಕ್ಕಳ ಸಹವಾಸಕ್ ಬಂದ್ರೆ ನಿನ್ನ ನನ್ನ ಕೋಲೋಡಿಗೆ ಹೋಗಿ ಚೆನ್ನಾಗಿ ತುಳಿದು ಹಾಕ್ಬಿಡ್ತೀನಿ. ಹುಷಾರ್. ಅಬ್ಬಾ ಕಾಲ್ ಕಡೆಗೆ ಹಾಕೊಂಡು ನುಸ್ಕಾಗ್ಬಿಡ್ತಾಳಂತೆ ಗಂಡು ಬಿರಿಗಾಲ. ಏನ್ ಒಟ್ಟಿಗೆ ಬಂದ್ರೆ ಎದುರು ಬಿಡ್ತೀನ ಬಂದ್ರೆ ಇವನ್ ಜೊತೆ ಇನ್ನೊಂದ್ಸತಿ ಮಕ್ಕಳ ಸಹವಾಸಕ್ ಮಾಡ್ತೀನಿ. ಲೈ ಸೋಡಾ
ನನ್ನ ಮಗನೇ ಅವರೆಲ್ಲ ಸೇರ್ ನನ್ನ ಚಸ್ತಾ ಇದ್ರೆ ಮೇಲ್ಗಡೆ ಕುತ್ಕೊಂಡು ಮಜಾ ತಗೊಂತ ಇದ್ಯಾ ಅಲ್ಲಿ ಕೂತಿರೋ ಸಾಲಿಡ್ ಪರ್ಸನಾಲಿಟಿ ನೋಡಿದ್ರೆ ಹೆಣ್ಣು ಗಂಡಿನ ತಾಯಿನೋ ಆಗಿರ್ಬೇಕು. ನಮಸ್ತೆ ನಮಸ್ತೆ. ಕೌನ್ ಹೇವೋ? ನನ್ನ ಮಗಳು ಫ್ರೆಂಡ್ಸು. ಗುಂಡಲ್ಲಿ ಕೂತಿದೀನಿ, ನಮಸ್ಕಾರ ಮಾಡಕ್ ಗೊತ್ತಾಗಲ್ಲ, ಏನ್ ಪದ್ಧತಿ? ಚಿಕ್ಕ ಮಕ್ಕಳು. ಹೆಂಗೋ ಹೊಸ್ದೊಡ್ಡಿ ಸೋಡಾ ವರ್ಕ್ ಆಗತ್ತೆ ಸತ್ತಿ. ಅಯ್ಯೋ ಮೋಸೆ 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 ನೋಡಿದ್ರಾ ಮರ್ಯಾದೆ? ಕೈ ಬಂದಿದ್ದು ಮತ್ತೆ ಕಾಲಿಗೆ ಸೇರ್ಕೊಂತ. ಅರೆ ಏನಿದೆ? ಮೋಸೆ ಅದ್ ಹಂಗೇನೆ. ನಮ್ಮವನಿಗೆ ಏನಂದ್ರೆ ಎರಡ್ ಸತಿ ಕಾಲಿಗೆ ಬಿದ್ದಿಲ್ಲ ಅಂದ್ರೆ ಆಗಲ್ಲ ಮೋಸೆ. ಮೋಸೆ ಮೋಸೆ ದೇಖೋ ಮೋಸೆ ದೇಖೋ ಮೋಸೆ. ನಮ್ಮವರು ಮರ್ಯಾದೆ ಗೊತ್ತಾಗಲ್ವಾ? ಹೌದು ಅಂದಾಜ ಜಾ ಬರ್ಲಾ ಮೋಸೆ? ಮೌಸಿ ನಾನು ಬರ್ತೀನಿ. ಅಚ್ಚ ಬೇಟ ಬೇಟನ ಬೇಗೋಗ ಅಲ್ಲಿ ಕಾಯ್ತಾ ಇದಾರೆ. ಆಯ್ತಲ್ಲ ಏನ್ರಯ್ಯ ಏನ್ರಯ್ಯ ಎಲ್ಲ ಸೇರ್ಕೊಂಡು ಇಲ್ಲೇ ಇದ್ರೆ ನಮ್ ಕೆಲಸ ಮಾಡೋರು ಯಾರು? ಅಲ್ಲಿ ಇಳಿಸ್ಕೊ ಹೋಗ್ರಿ. ಒಂದು ಎರಡು ನಾಲ್ಕು 20 ಪೊಲೀಸ್ ಬರ್ತಾ ಇದ್ದಾನೆ. ಪೊಲೀಸ್ ಕಳಿಸ್ತಾ ನಿಂಗೆ. ಅಯ್ಯೋ ಪೊಲೀಸ್ ಬಿಸಲ್ ಪೊಲೀಸ್. ಅಯ್ಯೋ ಹೊಸ್ದೊಡ್ಡಿ ಸತ್ತಿ ಕಣ ನಾವ್ ಸತ್ತಿ ಕಣ. ಏ ಕಳ್ಳ ಸಿಕ್ಬಿಟ್ಟ, ಕಳ್ಳ ಸಿಕ್ತ. ಮಿಕ್ಕಿದವ್ರು ಎಲ್ಲಿದ್ದಾರೆ? ಅಲ್ಲಿ ಪಾಪು ಬಾಯಿಲಿ ಬಾ. ಇಷ್ಟೊತ್ತು ಪೊಲೀಸ್ ಬಿಸಲ್ ಹೊಡೆದಿದ್ದು ತಾವೇನ ಪಾಪು? ಅವನೇ ಅಂತೆ. ಚಾಕ್ಲೇಟ್ ಕೊಡ್ತೀನಿ ಬಾ 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 ಬಾ. ಅಯ್ಯೋ ನೀನ್ ಹಪ್ಪಳ ಬೇಕಾ? ನೋಡಿ ನಾನು ಪೊಲೀಸ್ ಐಸು ಗುಂಡಾಗ ಐಸ್ ಹಾಕಿದ್ರೆ ಪೊಲೀಸ್ ಎಗರು 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 ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಬಿಸಿಲು ಹೊಡಿತಾನ ಅವನು. ಅಯ್ಯೋ ನನ್ನ ಮಗನ ಬಾಯಲ್ಲಿ ಇಡಲಿ ಮನ ಮರ ತೆಗೆದ್ಬಿಡ್ತಾನೆ. ಸಾರ್ ಆ ಬಾಗ್ಲು ಟೀ ಕುಡಿದ? ಓ ಅದಾ, ಅದು ಟೀ ಕುಡ್ದೆ. ಬಹಳ ಬೃಹತ್ತಾದವಾಗಲದು. ಅದರದ್ದು ಒಂದು ದೊಡ್ಡ ಇತಿಹಾಸನೇ ಇದೆ ನೋಡಿ. ನಮ್ಮ ಮುತ್ತಜ್ಜನ ಕಾಲದಲ್ಲಿ ಮಹಾರಾಜರು ಬದುಕಿದ್ದಾಗ ಆ ಜಾಂಗೀರು ತುಂಬಾ ಚೆನ್ನಾಗಿದೆ, ತಿನ್ಕೊಂಬಿಡಿ. ಬಹಳ ಪ್ರಾಬ್ಲಮ್ ಕೊಡ್ತಾ ಇದೆ. ಹಲೋ ಸಾಂಬಾರ್ ಸಾಂಬಾರ್. ಮತ್ತೆ ನನಗ್ ಸಾಂಬಾರ? ಲೇ ಸತಿ ಈಗಾಗ್ಲೇ ನನಗೆ 14 ಸರಿ ಸಾಂಬಾರ್ ಹಾಕ್ಸಿದೆ. ಬಡಿಸ್ಬೇಕಾರೆ ಬೇಡ ಅಂತ ಹೇಳ್ಬಾರ್ದು, ಸುಮ್ಮನೆ ತಿನ್ನ. ಇಲ್ಲ 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 ಬನ್ನಿ ಬನ್ನಿ ಬನ್ನಿ. ಸಾರಿ. ಎಲೆಗಾಕ ಕೇಳಿದ್ದು ಚೆನ್ನಾಗಿದೆ ಅಲ್ವಾ? ನೋಡಿ ಬಾತ್ರೂಮ್ಗೆ ಹೋಗಿ ಮುಖ ತೊಳ್ಕೊಂಡ್ ಬಂದ್ಬಿಡ್ತೀನಿ. ಬನ್ನಿ, ನಾನು ಬರ್ತೀನಿ. ಹಂಗಾದ್ರೆ ಮೊದಲು ಬನ್ನಿ ಬನ್ನಿ. ಬನ್ನಿ ಬನ್ನಿ. ಇದನ್ ಮೊದಲು ಹೇಳತ್ತಾನೆ. ಬನ್ನಿ 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 ಬನ್ನಿ. 14 ಸರಿ ನನ್ನ ಹೊಟ್ಟೆಗೆ ಹಾಕ್ಸೋ ಬದ್ಲು ಮೊದಲನೇ ಸರಿ ನಿನ್ ಮೈ ಮೇಲೆ ಹಾಕ್ಸ್ಕೊಂಡ್ಬಿಡ್ಬೋದಾಗಿತ್ತಲ್ಲ. ಸೋಮೆ ಆ ಟೀ ಕುಡ್ ನಿಮ್ಗೂ ಬೇಕಾ? ಒಂದ್ ಕೆಲ್ಸ ಮಾಡಿ, ಆ ಟೀ ಕುಡ್ನ ಸಾಂಬಾರ್ ಹಾಕ್ಲ ಸರ್? ಬಕೆಟ್ ಇಲ್ಲಿ ಇಟ್ಬಿಡು. ಮೈ
ಮೇಲೆ ಇಷ್ಟೊಂದು ಏರ್ಕೊಂಡಿದ್ದಾಳೆ ಅಂತಂದ್ರೆ ಇನ್ನು ಪೆಟ್ಟಿಗೆಯಲ್ಲಿ ಎಷ್ಟಿರುತ್ತೆ ಮುತ್ತತ್ತಿ? ಹುಷಾರಾಗಿ ಕೆಳಗೆ ಇಳಿಸಿ. ಕರೆಕ್ಟ್ ಅಲ್ಲೋ ಮಾವ, ಹೊಡೆದ್ರೆ ಅವಳು ಪೆಟ್ಟಿಗೆನೆ ಹೊಡೆದ್ ಬಿಡ್ಬೇಕು. ಏನ್ ಇಷ್ಟೊಂದು ಭಾರ ಇದೆ? ವಾರದಲ್ಲಿ 1 ದಿವಸದ ಬಡ್ವೆ ನನ್ ಮೈ ಮೇಲೆ ಇದ್ರೆ ಇನ್ನು 6 ದಿವಸದ ಬಡ್ವೆ ಈ ಪೆಟ್ಕೆಲಿದೆ. ಕಂಟ್ರೋಲ್. ತಗೊಳ್ಳಿ ನಿಮ್ ಕೂಲಿ. 500 ರೂಪಾಯಿ ಚಿಲ್ಲರೆ ಇಲ್ಲಮ್ಮ. ಪರವಾಗಿಲ್ಲ, ನೀವೇ ಇಟ್ಕೊಳ್ಳಿ. ನಮಸ್ಕಾರ. ವರ್ಲ್ಡ್ ಬ್ಯಾಂಕೇ ಸಿಕ್ಬಿಡ್ತಲ್ಲ ಮುತ್ತತ್ತಿ. ಹೌದು ವಸ್ತುಂಡಿ. ಹಾಜಿ ಪೆಟ್ಟಿಗೆ ಇಲ್ಲೇ ಇಟ್ಟು ಟಿಕೆಟ್ ತಗೊಳ್ಳೋಣ ಅನ್ಕೊಂಡ್ರೆ ಎಲ್ರು ಕಳ್ರಾಗೆ ಇದಾರೆ. ನೀವ್ ಮಾತ್ರ ಒಳ್ಳೆಯವ್ರ ತರ ಕಾಣಿಸ್ತಿದ್ದೀರಾ. 1 ಮಿನಿಟ್. ಏನೋ ತಾಯಿ, ಚಿಕ್ಕ ವಯಸ್ಸಿಂದ ಒಳ್ಳೆತನ ಮೈ ಗಂಟ್ಕೊಂಡ್ಬಿಟ್ಟಿದೆ. ಈ ಪೆಟ್ಟಿಗೆ ಸ್ವಲ್ಪ ನೋಡ್ಕೋತೀರಾ? ನಾನ್ ಟಿಕೆಟ್ ತಂದ್ಬಿಡ್ತೀನಿ. ಅಯ್ಯೋ ನೀವ್ ಹೋಗ್ಬಾರಮ್ಮ, ಇನ್ ಮೇಲೆ ಈ ಪೆಟ್ಟಿಗೆ ನಮ್ದೇ ಅನ್ಕೋ. ಅನ್ಕೊಳೋದ್ ಏನ್ ಬಂತು ವಸ್ತುಂಡಿ, ನಮ್ದೇನೆ. ನೀವು ಹೋಗ್ ಬನ್ನಿ ತಾಯಿ. ಥ್ಯಾಂಕ್ ಯು ಭಯ್ಯ. ವಸ್ತುಂಡಿ, ಹರಿಯೋಂ ಹರ ಮುತ್ತತ್ತಿ ಚಿರಪರ. ವಸ್ತುಂಡಿ, ಲೈಫ್ ಸೆಟ್ಲ್ ಆಗೋಯ್ತು ವಸ್ತುಂಡಿ, ಲೈಫ್ ಸೆಟ್ಲ್ ಆಗೋಯ್ತು. ಆಗ್ಬಿಟ್ವಿ. ಹೌದು, ಇಷ್ಟು ದುಡ್ಡು ಇಟ್ಕೊಂಡು ಏನೇನ್ ಮಾಡ್ಬೇಕು ಅಂತ ಇದೆಯಾ? ದೇವನಹಳ್ಳಿಯಲ್ಲಿ ಒಂದು ಸೈಟ್ ತಗೋಬೇಕು. ಏರೋಪ್ಲೇನ್ ಎಲ್ಲ ನಮ್ಮ ಮನೆ ಮೇಲೆ ಹೋಗ್ಬೇಕು. ಅದ್ರಲ್ಲಿ ಇನ್ನೊಂದು ಮಾತು ಕೇಳ್ತೀನಿ ಕೇಳು. ಏನು? ಏನಂದ್ರೆ 7 ದಿನದ ಒಡವೆ ಲೆಕ್ಕ ಇಡ್ಕೋ. 1 ದಿನದ ಒಡವೆ ರಾಜಸ್ಥಾನಿ ಹುಡುಗಿ ಮೈ ಮೇಲೆ ಆಲ್ರೆಡಿ ಇದೆ, ಕರೆಕ್ಟಾ? ಇನ್ನು ಉಳಿದಿರೋದು 6 ದಿನದ ಒಡವೆ. ಅದ್ರಲ್ಲಿ ಅರ್ಧ ನಿನಗೆ, ಅರ್ಧ ನನಗೆ. ಹೆಂಗೆ? ಬಂಗಾರ. ಈ ಕೈ ಅಲ್ಲಿರ್ಲಿ, ಆ ಎಡಗೈ ನನಗಿರ್ಲಿ. ಯಾಕೋ? ನನಗೂ ಲೆಕ್ಕ ಗೊತ್ತು ಸತಿ. ಯಾವ ಲೆಕ್ಕ? ಆಗಲ್ಲ. ನಿನಗೆ 4 ಭಾಗ, ನನಗೆ 2 ಭಾಗ. ಕರೆಕ್ಟ್ ಆಗಿ 50-50. ಯಾಕೋ? ಯಾಕೆ ಕೊಡ್ಬೇಕು ನಿನಗೆ? ಹೆಂಗೆ? ಯಾವ ಲೆಕ್ಕ? ಹೆಂಗೆ? ಎಲ್ಲ ಏನ್ ನನ್ನ ಐಡಿಯಾ ಇದೆ? 50-50 ನಿನ್ ನಡಿಬಾರ್ದು. ಏನ್ರ ಎಲ್ಲಿಂದ ಹೊಡ್ಕೊಂಡ್ ಬಂದ್ರಿ ಬಾಕ್ಸ್? ಹೊಡ್ಕೊಂಡ್ ಬಂದಿದ್ದಲ್ಲ ಸರ್, ನಮ್ ಸ್ವಂತದ್ದು, ಅವರ್ ಓನು. ಈ ಬಾಕ್ಸ್ಗೂ ನಿಮಗೂ ಈ ಲೊಕೇಶನ್ಗೂ ಯಾವುದೇ ತರದ ಕನೆಕ್ಷನ್ ಕಾಣ್ತಾ ಇಲ್ಲ. ಏನಿದೆ ಅದರಲ್ಲಿ? ಅದ್ರಲ್ಲಿ ನಮ್ದು ನಾನು ಹೇಳ್ತೀನಿ ಸರ್, ನಾವಿಬ್ರು ಬ್ಯಾಚುಲರ್ಸ್ ನೋಡಿ. ಅದಕ್ಕೆ ಅದ್ರಲ್ಲಿ ಬಟ್ಟೆ, ಟವಲ್ಲು, ಬ್ರಷ್, ನೀರೋದ್ಗಳು, ಶೇವಿಂಗ್ ಕಿಟ್ ಅನ್ನೋಕೋದೆ ಸರ್. ತೆಗೆದು ತೋರಿಸು. ಸರ್ ನಿಮ್ಗೆ ಹೇಳಿದ್ದು. ಏನ್ ಮುಖ ನೋಡ್ತಾ ಇದೆಯಲ್ಲ? ಇವನು ಪೊಲೀಸ್ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಇವನು ಮಾತು ಕಟ್ಕೊಂಡು ಎದ್ರಕೊಂಡ್ಬಿಟ್ರೆ ನಾವು ಭಿಕ್ಷೆ ಬಿಡ್ಬೇಕಾಗತ್ತೆ. ಮೊದ್ಲು ಇವನ್ ವಿಚಾರಿಸ್ಬೇಕು. ನೀನಿರು ಅಳಿಮಯ್ಯ. ಏನೋ ಪೊಲೀಸು ಅಂತ ಎಗರಾಡ್ತಾ ಇದೀಯಾ? ಕಾಕಿ ಡ್ರೆಸ್ ಹಾಕೊಂಬಂದ್ಬಿಟ್ಟು ಥೂ ಅಂದ್ಬಿಟ್ರೆ ನಡಗ್ ಬಿಡ್ತೀವ? ನಿನ್ ಮಕ ನಾಯಿನಕ್ಕ. ನಿನ್ನ ಪೊಲೀಸು ಅನ್ನೋದಕ್ಕೆ ಗ್ಯಾರಂಟಿ ಏನೋ? ನೆತ್ತಿ ಮೇಲೆ ಟೋಪಿ ಎಲ್ಲೋ, ಕೈಯಲ್ಲಿ ಲಾಠಿ ಎಲ್ಲೋ? ತೋರ್ಸೋ ತೋರ್ಸೋ ತೋರ್ಸೋ. ವಸ್ತುಡ್ಡಿ ಪೆಟ್ಟಿಗೆ ಓಪನ್ ಮಾಡ್ಬಿಡು. ಯಾಕೆ ವಸ್ತುಡ್ಡಿ? ಕೆಳಗಡೆ ತೂತುಗಳನ್ನ ನೋಡ್ ಮಾತಾಡೋ ಸತ್ತಿ. ಅವ್ರ ಗುರಿ ಯಾಕೋ ಕೆಳಗಡೆನೆ ಇದೆ. ಸ್ವಲ್ಪ ಮೇಲ್ ಬಂದ್ರೆ ಪೆಟ್ಟಿಗೆ ತೆಗೆದ್ಬಿಡು. ಕರ್ಮ ಇದು ಬೇರೆ. ಆ ರಾಜಸ್ಥಾನಿ ಹೆಣ್ಣು ಪೆದ್ರ ತರನೇ ಆಕ್ಟ್ ಮಾಡ್ಕೊಂಡು ಹಾಜಿ ಕ್ಯಾಜಿ ಅನ್ಕೊಂಡ್ ದೊಡ್ಡ ಕ್ಯಾಬೇಜ್ ಕೊಟ್ಟೋದು ನಮ್ಗೆ. ಯಾರು ಪೆದ್ದಾದ್ರು ಅನ್ನೋದು ಒಂದು ಸಲ ಯೋಚನೆ ಮಾಡು ಮುತ್ತತ್ತಿ. ಅಪ್ಪ, ಈ ಮನೆ ತುಂಬಾ ಚೆನ್ನಾಗಿದೆ. ಹೌದಾ? ಸ್ವಲ್ಪ ಈ ಕಡೆ ಬಾ. ಈಗ ನಾನೊಂದು ಕೇಳ್ತೀನಿ, ಹೇಳ್ತ್ಯಾ? ನಿಮ್ ಒರಿಜಿನಲ್ ಅಪ್ಪ ಯಾರು? ನೀನೆ.
ಅಲ್ಲಿ ಬಾತ್ರೂಮ್ ಟಾಯ್ಲೆಟ್ ತುಂಬಾ ಚೆನ್ನಾಗಿದೆ, ಹೋಗಿ ನೋಡ್ಕೊಂಬ, ಹೋಗು ಹೋಗು. ನಾವಿಷ್ಟು ಹುಡುಕಿದ್ರು ಸಿಗಲಿಲ್ಲ ಅಂದ್ಮೇಲೆ ಅವನು ಬೆಂಗಳೂರಲ್ಲಿರೋದೇ ಡೌಟು. ಏನಂತೀಯ? ಈಗ ಹಂಗಂತ ಹುಡ್ಕೊಂಡ್ ನಿಲ್ಸಕ್ಕಾಗತ್ತಾ? ಇಲ್ಲಿ ಯಾಕೆ ನಿಲ್ಲಿಸ್ದೆ? ಅಲ್ಲಿ ಗಾಡಿ ಕಾಣಿಸ್ತಾ ಇದೆ ನೋಡಿ ಹಿಂದ್ಗಡೆ. ಎಲ್ಲಿ? ಅಲ್ಲಿ ಹಿಂದ್ಗಡೆ. ಹ್ಞೂ, ಏನೀಗ? ಹೋಗಿ ಅವನ ಹತ್ರ ಕೇಳು. ಎಲ್ಲೆಲ್ಲ ಹುಡುಕದ್ವಿ. ಹೋಗಯ್ಯ ನೀನು. ಹಲೋ, ಏನು ಈ ಫೋಟೋದಲ್ಲಿರೋ ವ್ಯಕ್ತಿನ ಎಲ್ಲಾದ್ರೂ ನೋಡಿದ್ದೀರಾ? ಒಂದ್ ನಿಮಿಷ. ಗೊತ್ತಿರ್ಬೇಕು. ಯಾಕಣ್ಣ ಹೊಡಿತೀಯ? ಬೆಳಗ್ಗೆ ಯಾರು ಸಿಕ್ಲಿಲ್ವಾ ನಿನ್ಗೆ? ಹಿಂದೆನೆ ಇಟ್ಕೊಂಡು ಈ ಫೋಟೋದಲ್ಲಿರೋ ಎಲ್ಲಾನು ನೋಡಿದ್ಯಾ ಅಂತ ನನ್ನೇ ಕೇಳ್ತೇನೆ. ನೀನೊಬ್ಬ ಸಿಂಹ ಆದ್ರಿ, ಅವನೊಬ್ಬ ಹುಬ್ಳಿ.